ಹಾಯ್! ಎಲ್ಲರಿಗೂ ನಮಸ್ಕಾರ. ನೇತ್ರಾವತಿ ವ್ಲಾಗ್ಸ್‌ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಸ್ನೋ ಪ್ಯಾಲೇಸ್‌ಗೆ ಬರ್ತಿದ್ವಿ. ಅದರ ಪಕ್ಕದಲ್ಲೇ ಇರುವಂಥ ಲೋಕರಂಜನ್ ಅಕ್ವಾ ವರ್ಲ್ಡ್ ಕೂಡ ನಮ್ಮ ಗಮನ ಸೆಳೆಯಿತು. ಹೊರಗಿನಿಂದಲೇ ದೊಡ್ಡ ಶಾರ್ಕ್‌ನ ಪ್ರತಿಮೆ ಮತ್ತು ಸುಂದರ ಪ್ರವೇಶ ದ್ವಾರ ಕಾಣಿಸುತ್ತದೆ. ಇಲ್ಲಿ ಹಲವು ಬಗೆಯ ಬಣ್ಣ ಬಣ್ಣದ ಮೀನುಗಳು, ಸಮುದ್ರ ಜೀವಿಗಳು ಮತ್ತು ಅಂಡರ್ ವಾಟರ್ ಟನಲ್‌ನ ಅನುಭವ ಸಿಗುತ್ತೆ. ಈ ಸಲ ನಮಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಹೊರಗಡೆನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಸಲ ಖಂಡಿತ ಭೇಟಿ ನೀಡಿ ಅದರ ವ್ಲಾಗನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ. ನೋಡ್ತಾ ಇದ್ದೀರಲ್ವ ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ, ಇದರೊಳಗಡೆ ಹೋಗೋದಿಲ್ಲಿ. ಹೀಗೇ ಹೊರಗಡೆನೇ ನೋಡಿಕೊಂಡು ನಾವು ಹೊರಟ್ವಿ ಇಲ್ಲಿಂದ. ನೋಡಿ, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ. ಹೊರಗಡೆ ಎಲ್ಲ ಹಸುದು ತುಂಬ ಚೆನ್ನಾಗಿತ್ತು. ಇಲ್ಲಿ ಫೋಟೋ ತಗೊಂಡ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ವಿವಿಧ ಬಗೆಯ ಬಣ್ಣ ಬಣ್ಣದ ಮೀನುಗಳು ಮತ್ತು ಸಮುದ್ರ ಜೀವಿಗಳನ್ನು ನೋಡ್ಬೋದು. ಇಲ್ಲಿ ಟೈಮ್ ಇದ್ದರೆ ಇದಕ್ಕೂ ಒಂದು ಸಲ ಭೇಟಿ ನೀಡ್ಬೋದು ನೀವು ಯಾವಾಗಾದರೂ ಮೈಸೂರಿಗೆ ಬಂದಾಗ. ನೋಡಿ, ಇವಾಗ ನಾವು ಸ್ನೋ ಪ್ಯಾಲೇಸ್ ಹತ್ರ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಬ್ಬಬ್ಬ, ಸೂಪರ್ ಆಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ. ಹೊರಗಡೆನೇ ಎಷ್ಟು ಚೆನ್ನಾಗಿದೆ, ಒಳಗೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಲ್ವಾ? ಬನ್ನಿ ಹೇಗಿದೆ ಅಂತ ಎಲ್ಲ ನೋಡೋಣ. ಹಾಗೆ ಏನೇನಿದೆ ಅಂತ ಕೂಡ ನಾವು ನೋಡೋಣ. ನೋಡಿ, ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಇದು ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂಥ ಸ್ನೋ ಪ್ಯಾಲೇಸ್ಗೆ ನಾವು ಬಂದಿರೋದು. ಹೊರಗೆ ಬಿಸಿಲು ತುಂಬ ಇದೆ, ಒಳಗೆ ಹೋದ ತಕ್ಷಣ ನಿಜವಾದ ಹಿಮದ ಲೋಕಕ್ಕೆ ಬಂದ ಅನುಭವ ಆಗುತ್ತೆ ನಮಗೆ. ನಾವಿಲ್ಲಿ ಸ್ನೋ ಪ್ಯಾಲೇಸು ಮತ್ತು ಮಿರರು ಮತ್ತು 3D ಫೋಟೋಸು ಎಲ್ಲನೂ ಕೂಡ ಇಲ್ಲಿ ನಾವು ನೋಡ್ಕೊಂಡು ಹೋಗ್ತೇವೆ. ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ ಹೇಗಿದೆ ಅಂತ ಎಲ್ಲ. ನೋಡಿ, ಇವಾಗ ಹೊರಟ್ವಿ. ಒಳಗಡೆ ಹೋದರೆ ಅಲ್ಲೇ ಇಲ್ಲಿ ಟಿಕೆಟ್ ತೊಗೊಳ್ಬೇಕು. ನೋಡಿ, ರೈಟ್ ಸೈಡಲ್ಲಿ ನಮಗೆ ಟಿಕೆಟ್ ಕೊಡ್ತಾ ಇರ್ತಾರೆ. ನೋಡಿ, ಇಲ್ಲಿ ಬಂದರೆ ಟೈಮಿಂಗ್ಸ್ ಹಾಕಿದ್ದಾರೆ, ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ. 1 ಅವರ್ಗೂ, ಓಕೆನಾ? ಅಂದರೆ 10ರಿಂದ 11, 11ರಿಂದ 12 ಹೀಗೇ ನೈಟ್ 8 ಗಂಟೆವರೆಗೂ ಇರುತ್ತೆ. ಸ್ಯಾಟರ್ಡೆ ಸಂಡೇ ಮಾತ್ರ 1 ಅವರು ಜಾಸ್ತಿ ಇರುತ್ತೆ. ಈ ರೀತಿ ಇಲ್ಲಿ ಟೈಮಿಂಗ್ಸು. ನೋಡಿ, ಒಳಗಡೆ ಇಲ್ಲಿ ಟಿಕೆಟ್ ತೊಗೊಂಡ್ವಿ. ಐಸ್ಲ್ಯಾಂಡು, 3D ಫೋಟೋಸು ಮತ್ತು ಮಿರರು 3 ಸೇರಿ ಒಬ್ಬೊಬ್ಬರಿಗೆ 700 ರೂಪಾಯಿ ಟಿಕೆಟ್ ತಗೊಳ್ತಾರೆ. ಒಳಗಡೆ ಹೋಗೋ ಮೊದಲು ನಮಗೆ ಎಲ್ಲರಿಗೂ ಕೂಡ ಚಳಿಯಿಂದ ರಕ್ಷಿಸಲು ಜಾಕೆಟ್, ಗ್ಲೌಸ್, ಬೂಟ್ಸ್ ಮತ್ತು ಸಾಕ್ಸ್ ನೀಡ್ತಾರೆ. ನಂತರ ಕೆಲವೇ ಕ್ಷಣಗಳಲ್ಲಿ ಹಿಮದ ಪ್ರಪಂಚಕ್ಕೆ ಪ್ರವೇಶಿಸ್ತೇವೆ. ನನಗಂತೂ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಆಯಿತಾ? ಇದು ಈ ಥರ ಅನುಭವ ಆಗ್ತಾ ಇರೋದು ಲೈಫಲ್ಲಿ ಫಸ್ಟ್ ಟೈಮು. ಹಾಗಾಗಿ ತುಂಬಾ ಖುಷಿ ಆಗ್ತಾಯಿತ್ತು. ನೋಡಿ, ಒಳಗೆ ಕಾಲಿಟ್ಟ ತಕ್ಷಣ ಸುಮಾರು -6 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಿಜವಾದ ಹಿಮದ ಅನುಭವ ಸಿಗುತ್ತದೆ. ಅದಕ್ಕಾಗಿ ಒಳಗೆ ಮೊದಲು ಜಾಕೆಟ್, ಗ್ಲೌಸ್ ಮತ್ತು ಬೂಟ್ಸ್ ಕೊಡ್ತಾರೆ. ಸಾಕ್ಸ್ ಕೂಡ ಕೊಡ್ತಾರೆ ನಮಗೆ. ಒಳಗೆ ಕಾಲಿಟ್ಟ ತಕ್ಷಣ ಎಲ್ಲೆಡೆ ಬಿಳಿ ಹಿಮ, ಕೃತಕ ಹಿಮಪಾತ ಮತ್ತು ತಂಪಾದ ವಾತಾವರಣ ನಮ್ಮನ್ನು ಸ್ವಾಗತಿಸುತ್ತದೆ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಹಿಮದಲ್ಲಿ ಆಟವಾಡಿ ಖುಷಿ ಪಡ್ಬೋದು. ತುಂಬಾ ಖುಷಿ ಆಗುತ್ತೆ. ನೋಡಿ, ನೀವು ಒಂದ್ಸಲ ಮೈಸೂರಿಗೆ ಬಂದಾಗ ದಯಮಾಡಿ ಇದನ್ನು ಮಿಸ್ ಮಾಡ್ದೇ ಒಂದ್ಸಲ ಬಂದು ನೀವು ಕೂಡ ಖುಷಿಯಿಂದ ಖುಷಿ ಪಡಿ. ನೋಡಿ, ತುಂಬ ಕೋಲ್ಡಾಗಿ ಕೂಲಾಗಿತ್ತು. ಅಬ್ಬಬ್ಬ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವೆಲ್ಲ ಹಿಮಾಲಯಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇಂಥ ಚಿಕ್ಕ ಜಾಗದಲ್ಲಿ ನಮಗೆ ಖುಷಿ ಸಿಗೋದನ್ನು ನಾವು ನೋಡ್ಕೊಳ್ಬೇಕಲ್ವ? ಹಾಗಾಗಿ ಇಲ್ಲೂ ಕೂಡ ಹಿಮಾಲಯ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಬಂದರೆ ಅಲ್ಲಿಗೆ ಬಂದಿದ್ದೀವಿ ಅನ್ನೋ ಅಷ್ಟು ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತು ನನ್ನ ಮಗಳನ್ನ ತುಂಬ ಹೊತ್ತು ಇಲ್ಲಿ ನಾವು ಬಿಡಲಿಲ್ಲ ಒಳಗಡೆ. ಐಸೊಳಗಡೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅಂತ ಒಂದು 5 ನಿಮಿಷ ಅಷ್ಟೇ ಅವಳನ್ನ ಹೊರಗಡೆ ಕರ್ಕೊಂಡೋಗ್ಬಿಟ್ರು. ನಮ್ಮ ಯಜಮಾನ್ರ ಕೈಯಲ್ಲಿ ನನ್ನ ಮಗಳು ಕಳಿಸಿ ನಾನು ನನ್ನ ಮಗ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಇಲ್ಲಿರುವ ಸ್ನೋ ಸ್ಲೈಡ್ನಲ್ಲಿ ಜಾರುವುದು ತುಂಬ ಚೆನ್ನಾಗಿರುತ್ತೆ. ಅನುಭವ ಅಂತೂ ಸಖತ್ತಾಗಿರುತ್ತೆ. ಮತ್ತು ಹಿಮದ ಚೆಂಡು ಮಾಡಿ ಆಟವಾಡಬಹುದು. ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಸಾಕಷ್ಟು ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಳ್ಳಬಹುದು. ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ಖುಷಿ ಆಯಿತು ಗೊತ್ತಾ? ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ ಒಂದು ಕ್ಷಣ.
ಆ ಒಂದು ಅನುಭವ ಅದನ್ನು ಹೇಳೋಕ್ಕೆ ಮಾತೇ ಬರ್ತಾಯಿಲ್ಲ. ಅಷ್ಟೊಂದು ಖುಷಿ ಆಯಿತು. ಇದು ಎಲ್ಲ ಸಾಧ್ಯವಾಗಿತ್ತು ನನ್ನ ಮಗನಿಂದ ಆಯಿತಾ. ನನ್ನ ಮಗ ಐಸ್ಲ್ಯಾಂಡಿಗೆ ಹೋಗಲೇಬೇಕು ಹೋಗಲೇಬೇಕು ಅಂತ ಹಠ ಮಾಡ್ದ. ಸೊ ಹಾಗಾಗಿ ನಾವು ಬಂದ್ವಿ. ನಾನು ಲೈಫಲ್ಲಿ ಈ ಥರ ಇರೋದನ್ನು ನಾನು ಇದೇ ಫಸ್ಟ್ ನೋಡಿದ್ದು, ಮೈಸೂರಲ್ಲಿರೋದು ಆಯಿತಾ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೀವು ಯಾರಾದರೂ ಮೈಸೂರಿಗೆ ಬಂದಾಗ ಪ್ಲೀಸ್ ಇಲ್ಲಿಗೆ ಬನ್ನಿ. ತುಂಬಾ ಖುಷಿ ಪಡ್ತೀರ, ಮನಸಾರೆ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ನನಗೆ ಆದಂಥ ಅನುಭವನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಐಸ್ ಯಾವ ಥರ ಇದೆ ಅಂತ. ಫುಲ್ ಕೋಲ್ಡಾಗಿ ಯಾವ ಥರ ಆಗ್ತಿರತ್ತೆ ಗೊತ್ತಾ. ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ತುಂಬ ಅಲ್ಲಿಗೆ ಹೋದ ಅನುಭವ, ನಾವು ಹೋದಾಗ ಆ ಖುಷಿ ಅದೆಲ್ಲ ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಹೇಳಿದ್ರೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೊಮ್ಮೆ ಮೈಸೂರಿಗೆ ಬಂದಾಗ ಪ್ಲೀಸ್ ಈ ಜಾಗಕ್ಕಂತೂ ಮಿಸ್ ಮಾಡದೆ ಬನ್ನಿ ಆಯಿತಾ. ಎಲ್ಲರೂ ಕೂಡ ನೀವು ನಾವು ಪಟ್ಟಷ್ಟೇ ಖುಷಿ ಪಡಲಿ ಅಂತ ನಾನು ಕೂಡ ಆಸೆ ಪಡ್ತಾ ಇದ್ದೀನಿ. ಅದರಲ್ಲೂ ಫ್ಯಾಮಿಲಿ ಜೊತೆ ಬರೋ ಖುಷಿ ಇದೆಯಲ್ಲ, ಅದಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಇಂಥ ಜಾಗಕ್ಕೆ ಬಂದು ನಾವು ಖುಷಿಯಾಗಿರೋದು ತುಂಬಾ ಇಷ್ಟ ಆಗುತ್ತೆ. ಮತ್ತು ಅಷ್ಟೇ ಖುಷಿನೂ ಆಗುತ್ತೆ. ಮನಸ್ಸಿಗೆ ಎಷ್ಟೇ ನೋವುಗಳಿದ್ರೂ ಕೂಡ ಇಲ್ಲಿ ಬಂದಾಗ ನಗುನ ತರಿಸುತ್ತೆ ನಮ್ಮ ಮುಖದಲ್ಲಿ. ಅಷ್ಟು ಕೂಡ ಚೆನ್ನಾಗಿದೆ ಇಲ್ಲಿ ಐಸ್ಲ್ಯಾಂಡ್ ಅನ್ನೋದು. 1 ಅವರ್ ಟೈಮ್ ಕೊಡ್ತಾರೆ. ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ 1 ಅವರ್ ಇರೋಕ್ಕಾಗಲ್ಲ. ಯಾಕಂದರೆ ಫುಲ್ಲು ಚಳಿ ಕೋಲ್ಡ್ ಆಗಿಬಿಡತ್ತೆ. ಎಲ್ಲರೂ ಕೂಡ ಯಾರು ಕೂಡ 1 ಅವರ್ ಇರಲ್ಲ ಅಂದ್ಕೊಳ್ತೇನೆ ಇಲ್ಲಿ. ಬೇಗ ಇನ್ನು ಶೂ, ಸಾಕ್ಸ್ ಇದೆಲ್ಲ ಹಾಕ್ಕೊಳ್ಳೋ ಅಷ್ಟರೊಳಗೆ ನಮಗೆ ಸ್ವಲ್ಪ ಒಂದು 10 ನಿಮಿಷ ಟೈಮ್ ಅಲ್ಲೇ ಹೋಗುತ್ತೆ. ಮತ್ತು ಇಲ್ಲಿ ಓವರ್ ಅಂದರೆ ಒಂದು ಹಾಫ್ ಆನ್ ಅವರ್ಗೆ ಸುಸ್ತಾಗಿಬಿಡ್ತಾರೆ. ಅಷ್ಟು ಕೋಲ್ಡ್ ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇಸಿಗೆ ದಿನದಲ್ಲಿ ಚಳಿಗಾಲದ ಅನುಭವವನ್ನು ಪಡೆಯಲು ಇದು ಮೈಸೂರಿನ ವಿಶೇಷ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಮಕ್ಕಳು ಮತ್ತು ನಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ತುಂಬ ಅಂದರೆ ತುಂಬಾ ಉತ್ತಮವಾದ ಸ್ಥಳ ಅಂತಲೇ ನಾನು ಹೇಳ್ತೇನೆ. ಇವಾಗ ನಾವು ಫುಲ್ ಐಸ್ಲ್ಯಾಂಡಿಂದ ಹೊರಗಡೆ ಬಂದ್ವಿ ಆಯಿತಾ. ನನ್ನ ಮಗ ಫುಲ್ ಕೋಲ್ಡ್ ಬನ್ನಿ ಅಮ್ಮ ಬಾರಮ್ಮ ಹೋಗೋಣ ಅಂತ ಬಂದ್ವಿ ನಾವು. ಮತ್ತು ನಮ್ಮ ಯಜಮಾನ್ರು ಮಗಳು ಫಸ್ಟ್ ಡೇನೇ ಹೋಗಿದ್ರು. ಅವ್ರು 5 ನಿಮಿಷ ಕರ್ಕೊಂಡೋಗ್ಬಿಟ್ರು ಮಗಳನ್ನ, ಕೋಲ್ಡ್ ಆಗಿಬಿಡತ್ತೆ ಅಂತ. ಈಗ ನಾನು ನನ್ನ ಮಗ ಎಲ್ಲ ಹೊರಗಡೆ ಬಂದ್ವಿ. ಇಲ್ಲಿಂದ ನಾವಿವಾಗ ಮಿರರ್ ನೋಡೋಕೆ ಹೋಗ್ತಾ ಇದ್ದೀವಿ ನೋಡಿ. ಮಿರರ್ ಮೇಸ್ಗೆ ಹೋಗ್ತೇವೆ. ಇಲ್ಲಿ ಎಲ್ಲೆಡೆ ಕನ್ನಡಿಗಳಿರುವುದರಿಂದ ಯಾವ ದಾರಿ ಸರಿ ಎಂದು ಗುರುತಿಸೋದೇ ಒಂದು ತುಂಬಾ ಅನುಭವ ಅಂದರೆ ಸಖತ್ತಾಗಿತ್ತು ಅದಂತೂ ಅನುಭವ. ಅಷ್ಟು ಖುಷಿ ಆಗ್ತಿತ್ತು. ಎಲ್ಲಿ ಮಿರರ್ ಇದೆ, ಎಲ್ಲಿ ನಾವು ಹೋಗೋದು ಅನ್ನೋದೇ ಇಲ್ಲಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಫುಲ್ಲು ಯಾವ ಥರ ಅಂದರೆ ಎಷ್ಟು ಅಲ್ಲಿ ಆಗೋ ಅನುಭವ ನೀವು ಒಂದ್ಸಲ ಬನ್ನಿ ಹೇಗೆ ಅಂತ ಗೊತ್ತಾಗುತ್ತೆ ಆಯಿತಾ. ಫುಲ್ ಆ ಕಡೆ ನೋಡಿದ್ರು ಮಿರರು, ಈ ಕಡೆ ನೋಡಿದ್ರು ಮಿರರು, ಮತ್ತು ನಮಗೆ ಎಲ್ಲಿ ಹೋಗೋದು ಅನ್ನೋದೇ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅಷ್ಟು ಕನ್ಫ್ಯೂಷನ್ ಆಗ್ತಿತ್ತು ನಮಗೆ. ಇಲ್ಲಿ ಅಲ್ಲಿ ಎಲ್ಲೆಡೆ ಕನ್ನಡಿಗಳಿರೋದ್ರಿಂದ ಯಾವುದು ದಾರಿ ಅಂತಲೇ ನಮಗೆ ಗುರ್ತಿಸೋದೇ ಒಂದು ಸಖತ್ತಾಗಿರುತ್ತೆ ಇಲ್ಲಂತೂ ಅನುಭವ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಹೋಗುವಾಗ ಕೆಳಗಡೆ ಫುಲ್ಲು ಕಾಣಿಸುತ್ತೆ ಮಿರರಲ್ಲಿ. ಫುಲ್ ಭಯ. ಅದರೊಳಗಡೆನೂ ನಾನು ಭಯ ಪಡ್ಕೊಂಡು ಹೋಗ್ತಾಯಿದ್ದೆ. ಅದರಲ್ಲೂ ಒಂದು ವೀಡಿಯೋ ಇಟ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಇಲ್ಲಂತೂ ನೋಡಿ ಯಾವ ಥರ ತಿರುಗ್ತಿದೆ, ಯಾವ ಥರ ಭಯ ಆಗುತ್ತೆ ಗೊತ್ತಾ. ಅಷ್ಟು ಒಂಥರ ಅನುಭವ ಅಂತೂ ಸಖತ್ತಾಗಿರತ್ತೆ. ಫಸ್ಟ್ ಟೈಮ್ ಬಂದವ್ರಿಗಂತೂ ಸಖತ್ತಾಗಿರತ್ತೆ. ಎಷ್ಟು ಸಲ ಬಂದ್ರೂ ಮತ್ತೆ ಬರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾವು ಇಲ್ಲಿ ಮುಗಿಸ್ಕೊಂಡು 3D ಫೋಟೋ ಗ್ಯಾಲರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇಲ್ಲಿ ಯಾವ ಥರ ಇದೆ ನೋಡುವ, ಎಷ್ಟು ಚೆನ್ನಾಗಿದೆ ಅಂತ. 3D ಫೋಟೋ ಝೋನ್ಗೆ ಬಂದರೆ ಗೋಡೆ ಮೇಲಿರುವ 3D ಚಿತ್ರಗಳ ಜೊತೆ ನಿಂತು ಫೋಟೋ ತೆಗೆದುಕೊಂಡ್ರೆ ನಿಜವಾಗಿ ಆ ದೃಶ್ಯಗಳೊಳಗೆ ನಾವಿರುವಂತೆ ಕಾಣುತ್ತೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಅದ್ಭುತ ನೆನಪುಗಳನ್ನು ಸೃಷ್ಟಿಸಿಕೊಳ್ಳಲು ಇದು ತುಂಬ ಒಳ್ಳೆಯ ಸ್ಥಳವಾಗಿದೆ. ನೋಡಿ ನಾವು ಫೋಟೋ ತಗೊಳ್ತಾ ಇದ್ದೀವಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ 3D ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೊತ್ತೇ ಆಗಲ್ಲ ಅಲ್ವಾ, ಅಷ್ಟು ಚೆನ್ನಾಗಿದೆ. ಸೆಲ್ಫಿ ಸ್ಪಾಟ್ಸು ಮತ್ತು ವಿವಿಧ ಫೋಟೋ ಪಾಯಿಂಟ್ಗಳು ಇಲ್ಲಿ ಫ್ಲ್ಯಾಗ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿದೆ. ವೀಡಿಯೋ, ಫೋಟೋ ಎಲ್ಲನೂ ಕೂಡ ಸಖತ್ತಾಗಿ ಬರುತ್ತೆ. 3D ಮುಗಿಸ್ಕೊಂಡು ನಾವಿವಾಗ ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಮಕ್ಕಳು ಆಟ ಆಡ್ತಾಯಿದ್ರು. ತುಂಬಾ ಚೆನ್ನಾಗಿದೆ. ನೋಡೋಕ್ಕಂತೂ ಅಷ್ಟು ಖುಷಿಯಾಗತ್ತೆ. ನೋಡ್ತಾ ಇದ್ದೀರಲ್ವ, ನಿಮಗೆಲ್ಲರಿಗೂ ಇದು ಇಷ್ಟ ಆಯಿತು ತಾನೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಲ್ಲ ಅಲ್ವಾ. ಎಷ್ಟು ಚೆನ್ನಾಗಿದೆ. ಮತ್ತು ನೀವೊಂದು ಸಲ ಬರಬೇಕು ಅಂತ ನಿಮ್ಮ ಮನಸ್ಸಿಗೆಲ್ಲ ಅನ್ನಿಸ್ತಾ ಇದೆ ಅಲ್ಲ. ಖಂಡಿತ ಬನ್ನಿ. ಮೈಸೂರಲ್ಲಿ ನೋಡೋವಂಥ ಪ್ಲೇಸಸ್ ತುಂಬಾ ಇದೆ. ಎಲ್ಲ ಕೂಡ ಸಖತ್ತಾಗಿದೆ.
ಒಂದೊಂದು ಪ್ಲೇಸಸ್ ಕೂಡ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಮೈಸೂರಿಗೆ ಏನಾದರೂ ಪ್ರವಾಸಕ್ಕೆ ಬಂದರೆ ಕುಟುಂಬ ಮತ್ತು ಮಕ್ಕಳ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಬಂದಾಗ ಒಂದು ಸಲನಾದರೂ ಸ್ನೋ ಪ್ಯಾಲೇಸ್ಗೆ ಭೇಟಿ ನೀಡಬೇಕು. ಇದು ಬಿಸಿ ವಾತಾವರಣದಲ್ಲಿಯೇ ಚಳಿಗಾಲದ ಅನುಭವ ನೀಡುವ ವಿಶಿಷ್ಟ ಸ್ಥಳವಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಯ ಬೆಂಬಲಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಸುಂದರವಾದ ಸ್ಥಳದ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್. ಧನ್ಯವಾದಗಳು.